ಅಣ್ಣ ಅಣ್ಣ ಯಾಕೆ ಬಂದ್ಲ ಅಲ್ಲೇನೆ ಯಾಕೆ ಬಂದ್ಲ ಏನೋ ಅದು ಏನು ಇಕ್ಕಾಳೆ ಅಣ್ಣ ಅಣ್ಣ ಅಂತ ಅಗ್ಗಲ್ಲ ಬತ್ತಾಳೆ ಒಂದು ಸೀಮೆಗೆ ಇಲ್ದಾಳೆ ಇವಳು ಯಾಕೆ ಬಂದವಳೆ ನಾನು ಅಂದಿರೋದ್ನೇ ನಾನು ಹೇಳಕ್ಕೆ ಬಂದ್ಲ ಏನೋ ಬೋಲಿದ್ರಂತಾಳೆ ಇವಳು. ಗಿರ್ಜಿಂಬೆ ಬಾರಮ್ಮ ಬಾ. ಯಾಕೆ ಬಂದಿದ್ದೆ? ದೂರ ಬಂದು ನಿಂತ್ಕೊಂತೀನಿ. ನಾನು ಅಲ್ಲಿ ನಿಂತ್ಕೊಂಬಲ್ಲ. ಅಣ್ಣ ಒನಿಲಣ್ಣ ಇಲ್ಲಿ ಇದನ್ ಕಣಮ್ಮ ಅವನು. ಯಾಕೆ ಒನಿಲು ಒನಿಲು ಬಾರಪ್ಪ. ಯಾಕೆ ಗಿರ್ಜಿಮೆ ಬಂದೈತೆ? ಯಾಕೆ ಗಿರ್ಜಿಂಬೆ ಯಾಕೆ ಬರಕ್ಕೆ ಕೇಳಿದೆ? ಬಾರಣ್ಣ ಮೂವರು ಇಲ್ಲಿ ನಿಂತ್ಕೊ ಬರ್ರಿ. ಏನೋ ಕೇಳ್ಬೇಕು ನಿಮ್ಮ ಹತ್ರ. ಅದಕ್ಕೇನೆ ನಾನು ನಿನ್ನೂ ಬಾ ಅಂತ ಹೇಳಿ ಬಂದಿದ್ದು ಮಂತಕ್ಕೆ ಬಾ ಅಂತ ಹೇಳಿ. ಬಾ. ಏನಮ್ಮ ಏನು ಕೇಳಬೇಕು? ನಾನು ಗೃಹ ಪ್ರವೇಶಕ್ಕೆ ನನಗೆ ಒಡವೆ ಕೇಳೋಣ ಅಂತ ಬಂದಿದ್ದೀನಿ. ನನಗೆ ಎರಡೆಳೆ ಸರ ಮಾಡಿಸ್ಕೊಂಡು ಕೊಡ್ರಿ. ನೀವೇನೇನು ನನ್ನ ಮದುವೆ ಮಾಡಿಲ್ಲ ಏನಿಲ್ಲ. ನೀವೇನು ನನ್ನ ಮದುವೆನೇ ಮಾಡಿಲ್ಲ, 1 ರೂಪಾಯಿ ದುಡ್ಡು ಖರ್ಚು ಮಾಡಿಲ್ಲ. ಕುಡಿಕೊಂಡಿದ್ರಿ ಎಲ್ಲ ತಂಗಿ ಮದುವೆಗೆ ಅಂತೇಳಿ ಅದನ್ನೆಲ್ಲ ನಾನು ಉಳಿಸ್ಕೊಟ್ಟು ಹೋಗಿದ್ದೀನಿ. ಇವಾಗ ನನಗೆ ಸರಾನ ಮಾಡಿಸ್ಕೊಡ್ರಿ, ಫ್ರಿಡ್ಜನ್ನು ತಂದು ಕೊಡ್ರಿ. ಯಾಕಮ್ಮ ಗಿರ್ಜಿಂಬೆ ಇದ್ಕಿದ್ದಂಗೆ ಬಂದು ಹಿಂಗೆ ಕೇಳ್ತೀಯ? ಮತ್ತೆ ಕೇಳಬೇಕು, ಎಲ್ಲ ಹೆಣ್ಮಕ್ಳು ಕೇಳ್ತಾರೆ. ನಾನು ಎಲ್ಲ ಹೆಣ್ಮಕ್ಳನ್ನ ಕೇಳಲಿಲ್ವಲ್ಲ, ಅದಕ್ಕೆ ನನ್ನ ಸದ್ರ ತಗೊಂತಾರೆ ಜನ. ನಾನು ಅದಕ್ಕೆ ಕೇಳಿ ತಗೋಬೇಕು. ಅಲ್ವಾ ಅದಕ್ಕೆ ನಾನು ಕೇಳ್ತಾ ಇರೋದ್ರಾಗ ಏನಾದ್ರು ತಪ್ಪೈತಾ? ಹೇಳು, ನಾನು ಕೇಳಿದ್ರಾಗ ಏನಾರ ತಪ್ಪೈತೇನೋ? ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲಮ್ಮ. ಈಗ ನಿಮ್ಮ ಅಣ್ಣವ್ರು ಮಾಡಿಸ್ಕೊಟ್ರೆ ನಂದೇನಿಲ್ಲ. ಅವ್ರು ಮಾಡಿಸ್ಕೊಂಡು ಕೊಟ್ರೆ ನೀನು ಮಾಡಿಸ್ಕೊಂಡು ಆಯ್ಕೆ ಬಿಡು. ನಾನು ಏನಿಗಳಮ್ಮ ಯಾತು ಮಾತಾಡಕ್ಕೆ ಹೋಗಲ್ಲ. ಅವ್ರ ಇಷ್ಟ, ಅವ್ರ ದುಡ್ಡು, ಅವ್ರ ಕಾಸು. ಈಗ ನಾನು ಯಾತು ಮಾತಾಡಲ್ಲ. ಈಗ ಹೆಣ್ಮಗಳು ನಿನಗೆ ಕೇಳೋ ಅಧಿಕಾರ ಐತೆ, ಕೇಳ್ತೀಯ. ನಿಮ್ಮ ಅಣ್ಣವ್ರು ಮಾಡಿಸ್ಕೊಡ್ತಾರೆ, ನೀನು ಹಾಕ್ಯಂತೀಯ. ನಾನೀಗ ನಾನು ಹೋದಾಗ ನನ್ನ ತವ್ರ ಮನೆಗೆ ನನಗೆ ಕೇಳೋ ಅಧಿಕಾರ ಐತಿ. ಹಂಗೆ ಎಲ್ಲ ಹೆಣ್ಮಕ್ಳಿಗೂ ಅಧಿಕಾರ ಐತಿ ಅಂತ ಸರ್ಕಾರನೇ ಹೇಳಿದ ಮೇಲೆ ನಾನು ಏನು ಮಾತಾಡೋಣಮ್ಮ? ನಾನು ಇನ್ನೇನು ಹೇಳೋಣಮ್ಮ? ನಾನು ಆವಾಗಲೇ ಹೇಳ್ದೆ ಇವ್ರಿಗೆಲ್ಲ ಮಾಡಿಸ್ಕೊಂಡು ಕೊಡ್ರು. ಅವಳ ಮದುವೆ ಖರ್ಚೆಲ್ಲ ಉಳಿಸಿದ್ದೀರಾ? ಅವಳ ಮೇಲೇ ನಮ್ಗೆ ಒಳ್ಳೇದಾಗಿದ್ದು. ಮದುವೆ ಖರ್ಚೆಲ್ಲ ಉಳ್ದೈತೆ. ಒಂದು ಕಿವ್ಯಾಕೆ ಮಾಡಿಸ್ಕೊಟ್ಟಿಲ್ಲ, ಯಾತಿಲ್ಲ. ಒಂದು ಜೊತೆ ನಾನು ಯಾವ ಹಳೆವಿದ್ದ ಒಂದು ಜೊತೆ ಕೊಟ್ಟಿರೋದು ಅಷ್ಟೇ. ಸರ ಮಾಡಿಸ್ಕೊಂಡು ಕೊಡ್ರು ಅಂತ ಆವಾಗಲೇ ಹೇಳ್ತಿದ್ದೆ ಇವ್ರಿಗೆ. ಮಾಡಿಸ್ಕೊಡೋಣ ಅಂತ ಸುಮ್ಮನಾದ್ರಿ. ಮಾಡಿಸ್ಕೊಂಡು ಕೊಡ್ರಿ. ಸರಿ ಆಯ್ತು ಹೇಳಮ್ಮ. ಮಾಡಿಸ್ಕೊಂಡು ಕೊಡ್ತೀವತ್ತು. ಇನ್ನೇನು ಮಾಡೋಣತ್ತ. ಇವಾಗ 5 ಲಕ್ಷ ದುಡ್ಡು ಬೇಕಮ್ಮ. ಅಯ್ಯೋ, ಇವಾಗ ನನಗೆ ಅಂದಿದ್ದಕ್ಕೆ ಬಂದು 2 ಸರ ಕೇಳ್ತಾ ಇದ್ದಾಳೆ. ಅಯ್ಯೋ, ಇವಾಗ ಏನು ಹೇಳ್ತಾರೆ ಇವರು? ಮಾಡಿಸ್ಕೊಡ್ತೀವಿ ಅಂತಾರೆ, ಏನು ಹೇಳ್ತಾರೆ? ಅಯ್ಯೋ, ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಯಾಕೆ ನಂಗೆ ಅನ್ನೋ ಏನೋ. ಅಂದರೆ ಇವತ್ತಾಗೇನು ದುಡ್ಡಿಲ್ಲ, ಮಾಡಿಸ್ಕೊಡಲ್ಲ ಅಂತಲೇ ಹೇಳೋದು ಇವರು. ಮಾಡಿಸ್ಕೊಂಡು ಕೊಡಲ್ಲ. ಇವ್ನು ನಮ್ಮಯ್ಯಪ್ಪಿದ್ದು ಕೊಡಲ್ಲ. ಇವಾಗಲೇ 15 ಸಾವಿರ ಕೊಡೋಕ್ಕೇನೆ ತಿನ್ಕಾಡ್ತಾನಂಗೇನಿ. ಅದಕ್ಕೇನೆ ಇವಾಗ ಹೆಂಗೆ ಮಾಡ್ತಾರೋ ಏನೋ. ಇವಾಗ ಅದಕ್ಕೇನೆ ದುಡ್ಡಿಲ್ಲ, ಮಾಡಿಸ್ಕೊಡಲ್ಲ ಅಂತಾರೆ. ತಡಿ ಕೇಳಿಲ್ಲ ಅನ್ನಿಸ್ಕೊಂತಾಳೆ ಅಷ್ಟೇ. ಅದಕ್ಕೆ ಗುದ್ದಾಡ್ಕೊಂಡು ಬೇಜಾರು ಮಾಡ್ಕೊಂಡು ಬರ್ದಂಗೆ ಆಗ್ತಾಳೆ. ಸುಮ್ಮನೆ ಕೇಳೋದೇ ಒಳ್ಳೇದು. ಗುದ್ದಾಡ್ಕೊಂಡು ನೋಡು ನಮ್ಮ ಗಿಜ್ಜಿಮ್ ಸಾರ ಕಲ್ತಂತ ಇವರೆಲ್ಲ ಮುಂಚ್ಕೊಂತಾರೆ. ತಡಿ ನೋಡ್ಬಂತಿ. ನನ್ನ ಕಣ್ಣೆದ್ರಿಗೆ ಇವರೆಲ್ಲ ಗುದ್ದಾಡ್ತಾರೆ. ಕೇಳಕ್ಕೆ ಬಂದು ನೋಡಿ ಸರ. ಸರಿ ಆಯ್ತು ಹೇಳಮ್ಮ, ಮಾಡಿಸ್ಕೊಡೋಣ. ಈಗ ನಾನು 2 ಲಕ್ಷ ಹಾಕ್ತೀನಿ, ಇವ್ರು 1.5 ಲಕ್ಷ ಹಾಕಿ. ನಾನೀಗ ದೊಡ್ಡನು, ನಾನು 2 ಲಕ್ಷ ಹಾಕ್ತೀನಿ, ಇವ್ರು 1.5 ಲಕ್ಷ ಹಾಕ್ತಾರೆ. ಅಲ್ಲಿ 3 ಲಕ್ಷ ಆಗುತ್ತೆ. ನಾನು ಒಟ್ಟಿನಲ್ಲಿ 5 ಲಕ್ಷ ದುಡ್ಡಿಗೆ ಮಾಡಿಸ್ಕೊಡ್ತೀವಿ. ನಂದು 2 ಲಕ್ಷ, ಇವ್ರದ್ದು 1.5 3 ಆಗುತ್ತೆ. 5 ಲಕ್ಷಕ್ಕೆ ಸಾರ ಎರಡೆಳೆದು. ಅಯ್ಯೋ, ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅಲ್ಲ ಏನು ಯಪ್ಪ ಎಲ್ಲಿ ಕೇಳೋಣ ದುಡ್ಡ? ಹಂಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯಪ್ಪಂತಾಗೆಲ್ಲ ಐತ ದುಡ್ಡು. ಅವ್ನು ನೋಡಿ ಮೂಗ ಸುಮ್ಮನೆ ಇದ್ದಾನೆ, ಮಾತಾಡಲ್ಲ ಅಲ್ಕ. ತಡಿ ಇವಳು ಹೋಗ್ಲಿ, ಚಂದ ಹೋಗ್ಲಿತೀನಿ. ಏನೋ ದುಡ್ಡು ಎಲ್ಲಿ ಕೇಳಿಗೆ 1.5 ಲಕ್ಷ ದುಡ್ಡು ಅಂತ. ಅವಳಂತೂ ಬಾಣ್ತಿ ಬಾಟ್ಲಿ ಬಸ್ರಿ ಎಲ್ಲ ಅಲ್ಲಿಗೆ ಹೋಗಲ್ಲೆಲ್ಲ ಅವ್ರ ಮನೆಯಾಗೆ ಮಾಡ್ಕೊಂಬಂದಿದ್ಲು ಬಸ್ರಿ ಬಾಣಂತ ಎಲ್ಲನ ಅದಕ್ಕೆ ಮಾಡಿಸ್ಕೊಡ್ತಾರೆ. ಅಯ್ಯೋ, ನಾವೇನೇನು ಅವಳ ಮನೆ ಬಾಗ್ಲಿಗೆ ಎಂದು ಹೋಗಿಲ್ಲ. ಅಯ್ಯೋ, ಇವನು ನಮ್ಮನ್ನು ಮಾತಾಡಲ್ಲ ಮನ್ಯಾಳ. ಎಲ್ಲಿ ತಂದು ಕೊಡೋಣ ಇವನು? ಇವಳಿಗೆ ಇವಾಗ 2 ಸರಾನ ಆಟಕ್ಕೆ ಒಳಕ್ಕೆ ಬಂದೈತೆ ಗಿರ್ಜಿಂಬೆ. ಅವ್ರ ಅಣ್ಣಯ್ರನ್ನ 2 ಸರ ಕೇಳಕ್ಕೆ ಬಂದೈತೆ. 2 ಸರ ಮಾಡಿಸ್ತಾರೆ ಅವ್ರ ಅಣ್ಣಯ್ರು. ಅದಕ್ಕೆ ಮಾಡಿಸ್ಕೊಂಡು ಕೊಡ್ರಪ್ಪ. 5 ಲಕ್ಷ ಆದರೂ ಆಗಲಿ ಮಾಡಿಸ್ಕೊಂಡು ಕೊಡ್ರಿ. ತೀರಾ ಇನ್ನು ಒಂದು 55 ಗ್ರಾಮ್ಗೆ ಹಾಕ್ರಿ. ಒಂದು 5 ಲಕ್ಷಕ್ಕಿಂತ ತೀರಾ ಸ್ಯಾನೆ ಆದ್ರೂ ನಾನು ಇನ್ನೊಂದು ಇಟ್ಕೊಡ್ತೀನಿ. ಒಂದು 55 ಗ್ರಾಮ್ಗೆ ಹಾಕ್ರಿ. ಬಂದೋಬಸ್ತಾಗಿರಲಿ. ಗಿರ್ಜಿಂಬೆ ಒಂದಿಟ್ಟು ದಪ್ಪ ಆಗಿ ಇವಾಗ ಕೊಳ್ಳ ಬಂದಿಟ್ಟು ದಪ್ಪಗಿರ್ಬೇಕು. ಒಂದಿಷ್ಟು ದಪ್ಪಗೆ ಇರಲಿ. ತೀರಾ ಸಣ್ಣಲೆ ಆದರೆ ಸೆನಕ್ಕಮಲ್ಲ ಎಳೆ. ಅದಕ್ಕೇನೆ 2 ಎಳೆದಲ್ಲ, ಒಂದಿಷ್ಟು ಬಂದೋಬಸ್ತಾಗಿರಲಿ. ಒಂದು 5 ಗ್ರಾಮ್ ಹಾಕ್ರಿ. ನಾನು ಇನ್ನೊಂದು 5 ಗ್ರಾಮ್ 55 ಗ್ರಾಮಿನ ಸರ ಹಾಕ್ರಿ. ನಾನೊಂದು 5 ಗ್ರಾಮಿನ ಕೊಡ್ತೀನಿ ಅಂತ. ಅದು ಇದು ಯಾವನ ದುಡ್ಡು ಇಕ್ಕೋಣ ಇನ್ನಿ ಅದು ಕೊಡ್ತೀನಿ. ಸರಿ ಆಯ್ತು ಹೇಳ, ಮಾಡಿಸ್ಕೊಡೋಣ. ಈಗ ನಮ್ಮ ಗಿರ್ಜಿಂಬೆ ಕೇಳಿದ್ ನಾವು ಯಾವತ್ತೂ ಇಲ್ಲ ಅಂದಿಲ್ಲ. ಈಗ ಕೇಳೈತೆ ಅಂದಮೇಲೆ ನಾವು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಖಂಡಿತ ಮಾಡಿಸ್ಕೊಂಡು ಕೊಡ್ತೀವಿ. ನಿಮ್ಮ ಗೃಹ ಪ್ರವೇಶದಷ್ಟೊತ್ತಿಗೆ ನೀನು 2 ಸರ ಹಾಕ್ಯಂಬ್ತೀವಿ ಅಷ್ಟೇ, ಮಾಡಿಸ್ಕೊಡ್ತೀವಿ. ನೋಡಂತ ಈ ಗಿರ್ಜಿಂಬೆ ಕೇಳಿದ್ದ ಯಾವತ್ತೂ ಇಲ್ಲ ಎಂಬಲ್ಲ ಅವ್ರ ಅಣ್ಣಯ್ರು. ಮೂವರು ಹಂಗೆ ಕಣಮು ಬೋಲಾಸೆ. ಸರಿ ಆಯ್ತು ಹೇಳಮ್ಮ. ಈಗ ಎಲ್ಲ ಹಿಂಗೆ ಹೇಳಿದ್ಮೇಲೆ ನಾವೇನು ಮಾಡಿಸ್ಕೊಡ್ತೀವಿ. ಈಗ ನಮ್ಮ ಗಿರ್ಜಿಂಬೆ ಆಸೆ ಏನೈತೆ ನಾವು ಅದನ್ನು ನೆರವೇರಿಸ್ತೀವಿ. ಲಲ್ತಂಟಿ ಇವ ಇರೋಳೊಬ್ಳು ನಮಗೆ ತಂಗಿ ಮಾಡಿಸ್ಕೊಡ್ತೀವಿ.
ಮತ್ತೆ ಮದುವೆ ಮಾಡಿದ್ರೆ ಖರ್ಚು ಆಗ್ತಿರ್ಲಿಲ್ಲ, ಒಂದು 5-6 ಲಕ್ಷದ ಮೇಲೆ ಆಗೋದು. ನೋಡಿ ಮಾಡಿ ಮದುವೆ ಮಾಡ್ತೀವಪ್ಪ, ಎಲ್ಲ ಒಡವೆ ವಸ್ತ ತಂದು ಅಂಬೋದಾದ್ರೆ ಎಷ್ಟೊಂದು ಖರ್ಚಾಗೋದು. ಇವತ್ತು ಮದುವೆ ಖರ್ಚು ಉಳಿಸಿ ಅವಳು ಮಾಡಿಸ್ಕೊಡ್ದ ಏನು? ಅವಳು ಹೆಂಗೆ ಹೋಗಿ ಮದುವೆ ಆಗಿದ್ಕೆ ಇವತ್ತು ಹೆಂಗೆ ಬುದ್ಧಿವಂತನ ಮದುವೆ ಆಗಿ ಹೆಂಗೈದಾಳೆ ಇವತ್ತು. ಅದಕ್ಕೇನೆ ಮಾಡಿಸ್ಕೊಡ್ಲೇಳು. ಮಾಡಿಸ್ಕೊಟ್ಟು ಹೆಂಗೆ ಅತ್ತ ನೋಡ್ಕೊಂಬ್ಲೇಳು. ಏನು ತಂಗಿ ಇರೋಳ ಒಬ್ಳು, ಏನು ಬಿಡಪ್ಪ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಒಬ್ರಿಗೆ ಮಾಡಿಸ್ಕೊಟ್ರೆ ಇನ್ನೊಬ್ರು ಕೇಳ್ತಾರಮ್ಮ, ಇರೋಳ ಒಬ್ಳು. ಮಾಡಿಸ್ಕೊಂಡು ಕೊಡ್ಲೇಳು, ಮಾಡಿಸ್ಕೊಡ್ಬೇಕು ಮತ್ತೆ. ನಾನು ಹೇಳ್ತಾ ಇದ್ದೀನಲ್ಲ. ಸರಿ ಆಯ್ತಳ, ಮಾಡಿಸ್ಕೊಡ್ತೀನಿ, ಖಂಡಿತ ಮಾಡಿಸ್ಕೊಡ್ತೀವಿ. ಫ್ರಿಡ್ಜನ್ನು ಕೊಡಿಸ್ತೀವಿ, ಎಲ್ಲರಿಗೂ ಬಟ್ಟೆನೂ ತಗೋತೀವಿ. ನಾವು ಯಾವತ್ತೂ ನೀನು ಕೇಳಿರೋದಿಲ್ಲ ಅಂದಿಲ್ಲ, ಮಾಡಿಕೊಡ್ತೀವಮ್ಮ, ಮಾಡ್ಕೊಡ್ತೀವಿ ಬಿಡು. ನೀನು ಏನು ಟೆನ್ಷನ್ ಅಂತ ಬಿಡು. ಎರಡೇಳಕ್ಕೆ ಬಂದೋಬಸ್ತ್ ಅಂತ ಅಮ್ಮ ಬೇರೆ ಒಂದಿಷ್ಟು ಕೊಡ್ತೀನಿ ಅಂತ ಹೇಳೈತೆ, ಮಾಡ್ಕೊಡ್ತೀವಿ ಬಿಡು, ನಿನ್ನ ತಲೆ ಕೆಡಿಸ್ಕೊಬೇಡ. ನಾನಂತೂ ಯಾರು ಹೇಳಿರೋ ಕೇಳಲ್ಲ, ಮಾಡಿಸ್ಕೊಟ್ರೆ ನಾನು ತವ್ರ ಮನೆಗೆ ಬರೋದು. ಮುಂಚೆ ಬೇಡಮ್ಮ, ಮಾಡಿಸ್ಕೊಡ್ತೀವಿ. ನಾವು ನೀವು ಕೇಳಿದ್ದೇನು ಇಲ್ಲ ಅಂದಿಲ್ಗಿದ್ದಿಂಬೆ. ನೀನು ಹುಟ್ಟಿರೋ ಅದೃಷ್ಟದಿಂದಲೇ ನಮ್ಗೆ ಒಳ್ಳೇದಾಗಿರೋದು. ನೀನು ಹೋಗಿರೋ ಕಾಲ್ಗುಂಡಿಂದಲೇ ಇವತ್ತು ನಮ್ಮ ಸಿಡ್ಲಿಂಗ್ ಮಮ್ಗೂ ಒಳ್ಳೇದಾಗಿರೋದು. ನಮ್ಮ ಮಾಮನು ಅದನ್ನೇ ಹೇಳೋದು. ನನಗೆ ಭಾಳ ಒಳ್ಳೇದಾಯ್ತು ನಿನ್ನ ತಂಗಿನ ಮದುವೆ ಆದಾಗಿಂದಲೂ ಅಂತೇಳಿ ನಮ್ಮ ಮಾಮನು ಅದನ್ನೇ ಹೇಳೋದು. ಎಲ್ಲಿ ಕಂಡವ್ರ ಏನೋ ದುಡ್ಡ, ಏನು ಹಂಗೇನೆ ಮಾಡಿಸ್ಕೊಡ್ತೀವಿ ಅಂತಾರೆ. ಎಲ್ಲಿ ಕಂಡವ್ರೋ ಏನೋ ಇವರು ದುಡ್ಡ. ನನಗಂತೂ ಭಾಳ ಬಡ ಸಿಟ್ಟು ಬತ್ತೈತೆ. ನಾನು ಯಾಕನ ಮಾತಾಡಿದ್ನೋ ಏನೋ ಅನ್ನಿಸ್ಬಿಟ್ಟೈತೆ. ಯಾಕಂದ್ರೂ ಮಾತಾಡಿದಪ್ಪ ಹಿಂಗೆ, ಇವತ್ತು ಎಂಥ ಕೆಲಸ ಆಯಿತು. ನಾನು ಒಂದಿರ ಇದಕ್ಕೇನೆ 2 ಸರ ಕೇಳಕ್ಕೆ ಬಂದಾಳಲ್ಲಪ್ಪ ಇವಳು. ಅಯ್ಯೋ ಯಾಕನ ಕೇಳಿದ್ನೋ ಅನ್ನಿಸ್ತೈತೆ. ಹೋಗತ್ತಾ ಕೇಳಬಾರ್ದಾಗಿತ್ತು ಮೇಡಮ್ಮ. ಅಣ್ಣಯ್ರು ಇರೋದಕ್ಕೆ ಹೆಂಗೆ ಇವತ್ತು 2 ಸರ ಮಾಡಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಪುಣ್ಯ ಮಾಡಿದೆ ಕಣಮ್ಮ ಗಿಜ್ಜಿಮೆ ನೀನು. ತುಂಬ ಪುಣ್ಯವಂತೆ ಅಂತ ಹೇಳ್ಬೋದು, ತುಂಬ ಪುಣ್ಯವಂತೆ ನೀನು. ನಿಜವಾಗ್ಲೂ ಇವತ್ತು ಹೆಂಗೆ ನೋಡ, ಅವ್ರ ಅಣ್ಣಯ್ರು ಇಲ್ಲ ಅಂದಂಗೆ ಮಾಡಿಸ್ಕೊಡ್ತಾರಲ್ಲ, ನೀನು ಕೇಳಿದ್ದೆ. ಮತ್ತು ನಮ್ಮ ಹುಡುಗರು ನಮ್ಮ ಗಿಜ್ಜಿಮೇನ ಹಂಗೆ ಕಣೆ ನೋಡ್ಕೊಂಬೋದು. ಇಲ್ಲ ಅಂಬಲ್ಲ, ಯಾವುದಕ್ಕೂ ಇಲ್ಲ ಅಂದಿಲ್ಲ, ಅವ್ರು ಗೊತ್ತಿ ಹಂಗೆ ಮಾಡಿಸ್ಕೊಡ್ತಾರೆ. ಅವಳು ಇನ್ನೂವರೆಗೆ ಯಾತಕ್ಕೆ ಕೇಳಿಲ್ಲ, ನಮ್ಮ ಬಾಯ್ಬಿಟ್ಟು ಇವಾಗಲೇ ಕೇಳ್ತಿರೋದು. ಮದುವೆ ಆದಾಗಿಂದ ನಮ್ಮ ಗಿಜ್ಜಮ್ ನಮ್ಮನೇನೆ ಯಾತಕ್ಕೆ ಕೇಳಿಲ್ಲ. ನಾವು ಇವತ್ತು ನಮ್ಮ ತಂಗಿ ಅಂತ ಅಂದ್ಕೊಂಡಿಲ್ಲ, ನಮ್ಮ ಅಕ್ಕ ಅನ್ಕೊಂಡಿದ್ವಿ. ನಮಗೆಲ್ಲ ಬುದ್ಧಿ ಹೇಳ್ಕೊಂಡು ನಮ್ಮ ಅಣ್ಣರೆಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲ ನಮಗೆಲ್ಲ ಬುದ್ಧಿ ಹೇಳೋಳು. ಬುದ್ಧಿ ಹೇಳ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡವಳೆ. ಇನ್ನುವರೆಗೂ ಇಂಥದ್ದು ಬೇಕು, ಸೀರೆ ತಂದಿಲ್ಲ, ಅದು ತಂದಿಲ್ಲ, ಇದು ತಂದಿಲ್ಲ ಅಂತ ಸಣ್ಣ ಪುಟ್ಟವಕ್ಕೆ ಯಾತಕ್ಕೂ ಲೆಕ್ಕ ಹಾಕಿಲ್ಲ ನಮ್ಮ ಗಿಜ್ಜಿಂಬೆ. ಇವತ್ತೇ ಹಿಂಗೆ ಕೇಳ್ತಾ ಇದ್ದಾಳೆ ಅಂತ ನಾವು ಕೊಡಿಸ್ತಾ ಇರೋದು. ಇವತ್ತು ಕೇಳ್ತಾ ಇರೋದಕ್ಕೆ ನಾವು ಇವತ್ತು ಏನೋ ಇಲ್ಲ ಅನ್ನಬಾರ್ದು, ಕೇಳಿರೋದ ಅಂತೇಳಿ ಕೊಡಿಸ್ತಾ ಇದ್ದೀವಿ. ನಾಳೆ ಹೋಗೋಣ ಹೇಳಮ್ಮ, ನಾಳೆ ಹೋಗ್ಬಿಟ್ಟು ಎಲ್ಲರೂ ಹೋಗಿ ಹಾಕ್ಬರೋಣ. 3 ಬರ್ತೀವಿ, ನೀನು ಕರ್ಕೊಂಡೋಗಿ ಯಾವ ಒಪ್ಪಿರೋ ಡಿಸೈನ್ ಹಾಕ್ಬರೋಣ. ನೀನು ಹೋಗಿದ್ದಿಂಬೆ, ನೀನು ಹೋಗಿ ನೀನು ಒಪ್ಪಿರೋ ಅಂಥ ಡಿಸೈನ್ ಹಾಕ್ಬಾ. ನೀನು ಬಾತ್ಕೆ ನೀನು ಹೋಗಿ, ನೀನು ಹೋಗಿ ಹಾಕ್ಬರೋಣ. ಇದೆಲ್ಲ ನಮ್ಮ ಶ್ರೀದೇವಿ ಕೈ ಕೊಡ್ತೀವಿ, ಶ್ರೀದೇವಿ ನೀನು ಹೋಗಿ ಹಾಕ್ಬರ್ರಿ. ಅಷ್ಟೇ. ನೀನು ದುಡ್ಡು ಇರುತ್ತಲ್ಲ, ದುಡ್ಡು ಕೊಟ್ಟಿರ್ತೀವಿ ಅವಳ ಕೈಗೆಲ್ಲ ಕೊಡ್ತೀವಿ, 5 ಲಕ್ಷನೂ ಅವಳ ತಾಗೆ ಇರುತ್ತೆ. ಅದನ್ನ ನೀವು ಇಸ್ಕೊಂಡು ಹೋಗಿ ಹಾಕಿ ಬಂದುಬಿಡು. ನೀವೇ ಇಬ್ಬರಳು ಹೋಗಿ. ನಮಗೇನು ಗೊತ್ತಾಗಲ್ಲ ಅದು ಓಟುನು. ಹೆಂಗಸ್ರಿಗಾದ್ರೆ ಡಿಜನ್ ಪಜನ್ ಗೊತ್ತಾಗ್ತವೆ, ನಮಗೆ ನಾವೆಲ್ಲ ಗೊತ್ತಾಗಲ್ಲ. ನೀವೇ ಹೋಗಿ ಹಾಕಿ ಬಂದುಬಿಡ್ರಿ. ಸಾಕಾಗ್ಬಿಟ್ಟೈತೆ ಒಳಗಂತೂ. ನಾನು ಯಾಕಾದರೂ ಕೇಳಿದ್ನೋ ಏನೋ ಅಂತ ಹೇಳಿ ಸಾಕಾಗ್ಬಿಟ್ಟೈತೆ. ನಿಜವಾಗ್ಲೂ ಇವಾಗ ಅವಳಿಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ಮಕ್ಕಳ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ನಾನು ನಮ್ಮ ಅಣ್ಣರೆಲ್ಲ ಸೇರ್ಕೊಂಡು ಸರ್ ಹೇಗೆ ಓದಿಸ್ತಾ ಇದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.